ಒಂದೇ ಕಚೇರಿ 4 ಪಾಲಿಕೆ ಅಧಿಕಾರಿಗಳ ಲಂಚ ಬಾಕತನ. ನ್ಯೂಸ್ 81 ಕನ್ನಡ ಬಳಿ 4 ಅಧಿಕಾರಿಗಳ ಡೀಲಿಂಗ್ ವಿಡಿಯೋ. ಇದು ಬಿಬಿಎಂಪಿ ದಾಸರಹಳ್ಳಿ ಕಚೇರಿಯ ಪಾಲಿಕೆ ಅಧಿಕಾರಿಗಳ ಭ್ರಷ್ಟಾಚಾರ ಕಹಾನಿ. ಭ್ರಷ್ಟಾಚಾರ ಕೂಪವಾಗಿದೆ ಪಾಲಿಕೆ ಅಧಿಕಾರಿಗಳಿರೋ ಬಿಬಿಎಂಪಿ ಕಚೇರಿ. ಬಿಬಿಎಂಪಿ ದಾಸರಹಳ್ಳಿ ಪಾಲಿಕೆ ಕಚೇರಿಯಲ್ಲಿ ಕಾಸು ಕೊಟ್ರೆ ಮಾತ್ರ ಬಿಲ್ಲು. ಪಾಲಿಕೆ ಅಧಿಕಾರಿಗಳ ಕಳ್ಳಾಟ ನ್ಯೂಸ್ 81 ಕನ್ನಡ ಕಾರ್ಯಾಚರಣೆಯಲ್ಲಿ ಬಟಾಬಯಲು. ಕಾಸು ಕೊಟ್ರೇನೆ ಬಿಲ್ಲು, ಇಲ್ಲಾಂದ್ರೆ ಬಿಲ್ಲಿಗೆ ಅಧಿಕಾರಿಗಳ ಕಲ್ಲು. ಸಹಾಯಕ ಕಾರ್ಯಪಾಲಕ ಅಭಿಯಂತರನಿಂದ ಸೆಕೆಂಡ್ ಡಿವಿಷನ್ ಕ್ಲರ್ಕ್ನವರೆಗೂ ಎಲ್ಲರಿಂದಲೂ ಕೂಡ ವಸೂಲಿ ದಂಧೆ. ಒಂದೇ ಕಚೇರಿಯಲ್ಲಿ ಇದ್ದಾರೆ ಸಾಲು ಸಾಲು ವಸೂಲಿ ಗಿರಾಕಿ ಅಧಿಕಾರಿಗಳು. ವಸೂಲಿ ಗಿರಾಕಿ ನಂಬರ್ 1 ದಾಸರಹಳ್ಳಿ ಬಿಬಿಎಂಪಿ ಕಚೇರಿ. ಘನತ್ಯಾಜ್ಯ ನಿರ್ವಹಣೆ ವಿಭಾಗದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಎಇಇ ಯೋಗೇಶ್. ಬೃಂದಾವನ ಟ್ರಾನ್ಸ್ಪೋರ್ಟ್ಗೆ 13 ಲಕ್ಷ ಹಣ ಬಿಡುಗಡೆ ಆಗಬೇಕಾಗಿತ್ತು. ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಯೋಗೇಶ್ 2 ಲಕ್ಷ ಹಣಕ್ಕೆ ಡಿಮ್ಯಾಂಡ್. 25,000 ಕ್ಯಾಶ್ ಕೊಡುವಾಗ ಅಧಿಕಾರಿ ಎಇಇ ಯೋಗೇಶ್ ಲಾಕ್. ಯೋಗೇಶ್ ಕಾಸು ತೆಗೆದುಕೊಳ್ಳೋ ವಿಡಿಯೋ ನ್ಯೂಸ್ 81 ಕನ್ನಡಗೆ ಲಭ್ಯ. ಇನ್ನು ನಂಬರ್ 2 ದಾಸರಹಳ್ಳಿ ಬಿಬಿಎಂಪಿ ಕಚೇರಿ. ಹಣಕಾಸು ವಿಭಾಗದ ಜಂಟಿ ಆಯುಕ್ತರ ಕಚೇರಿ ಎಸ್ಟಿಸಿ ಗಂಗಣ್ಣ ಹಣಕಾಸು ವಿಭಾಗದಲ್ಲಿ ಕಾರ್ಯನಿರ್ವಹಣೆ. ವಯಸ್ಸಾಗಿದೆ, ಇನ್ನೇನು 11 ತಿಂಗಳಲ್ಲಿ ನಿವೃತ್ತಿ ಆಗಬೇಕು. ಜಂಟಿ ಆಯುಕ್ತೆ ಪ್ರೀತಿ ಗೆಹ್ಲೋಟ್ ಕಚೇರಿ ಒಳಭಾಗಕ್ಕೆ ತೆರಳಿ 5,000 ಹಣ ಪಡೆದ ಗಂಗಣ್ಣ ಪ್ರೀತಿ ಗೆಹ್ಲೋಟ್ ಕಚೇರಿ ಒಳಭಾಗಕ್ಕೆ ಹೋಗಿ ಹಣ ಪಡೆಯುವ ದೃಶ್ಯ ಲಭ್ಯ. ಇನ್ನು ವಸೂಲಿ ಗಿರಾಕಿ ನಂಬರ್ 3 ದಾಸರಹಳ್ಳಿ ಬಿಬಿಎಂಪಿ ಕಚೇರಿ. ಹಣಕಾಸು ವಿಭಾಗದ ಎಸಿಎಫ್ ರಮೇಶ್ನಿಂದ 5,000 ಹಣ ವಸೂಲಿ. ಎಸಿಎಫ್ ರಮೇಶ್ನಿಂದ ಹಣಕ್ಕೆ ಡಿಮ್ಯಾಂಡ್. ಬಿಲ್ ಆದ್ಮೇಲೆ ಹಣ ಕೊಡಲು ಹೇಳಿದ್ದ ಎಸಿಎಫ್ ರಮೇಶ್ ಹಣ ಪಡೆಯುವ ದೃಶ್ಯಗಳು ನ್ಯೂಸ್ 81 ಕನ್ನಡಗೆ ಲಭ್ಯ. ಇನ್ನು ವಸೂಲಿ ಗಿರಾಕಿ ನಂಬರ್ 4 ಹಣಕಾಸು ವಿಭಾಗದ ಎಫ್ಟಿಎ ಲೋಕೇಶ್ನಿಂದ 18,000 ಹಣ ವಸೂಲಿ. ಫೋನ್ ಪೇ ಮುಖಾಂತರ ಹಣ ವಸೂಲಿ ಮಾಡಿರೋ ಲೋಕೇಶ್. ಒಟ್ಟು 4 ಹಣ ವಸೂಲಿಯ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ 81 ಕನ್ನಡದಲ್ಲಿ ಲಭ್ಯ. ಹಾಗಿದ್ರೆ ಏನಿದು ಕಹಾನಿ? ವಸೂಲಿ ಹಿಂದಿರುವ ಸತ್ಯವೇನು? ಬೃಂದಾವನ ಟ್ರಾನ್ಸ್ಪೋರ್ಟ್ ಮಾಲೀಕರ ಬಳಿ ಬಿಲ್ ಬಿಡುಗಡೆ ಲಂಚ ಪಡೆದ ಆರೋಪ. ದಾಸರಹಳ್ಳಿ ಘನತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಗೊಬ್ಬರ ನೀರು ರೈತರಿಗೆ ನೀಡಲು ಸಾಗಾಣಿಕೆಗಾಗಿ ಅಗ್ರಿಮೆಂಟ್ ಮಾಡಲಾಗಿತ್ತು. 2023ರಲ್ಲಿ ಟ್ರಾನ್ಸ್ಪೋರ್ಟ್ ಅಗ್ರಿಮೆಂಟ್ ಕೊನೆಯಾಗಿದೆ. 2024ರವರೆಗೆ ಹಣ ಬಿಡುಗಡೆ ಮಾಡದೆ ಅಧಿಕಾರಿಗಳ ನಕಾರ. ಬಿಲ್ ಬಿಡುಗಡೆ ಮಾಡಲು ಲಂಚ ಕೇಳಿದ ಆರೋಪ. ಇದರ ಮಧ್ಯೆ ಬೃಂದಾವನ ಟ್ರಾನ್ಸ್ಪೋರ್ಟ್ ಮಾಲೀಕ ವೆಂಕಟೇಶ್ 8 ತಿಂಗಳ ಹಿಂದೆ ಅಪಘಾತದಲ್ಲಿ ನಿಧನ. ವೆಂಕಟೇಶ್ ಪತ್ನಿ ಲಾವಣ್ಯ ಬಿಬಿಎಂಪಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಬಾಕಿ 8 ಲಕ್ಷ ಹಣ ಬಿಲ್ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಫ್ಟಿಎ ಲೋಕೇಶ್ ಲಾವಣ್ಯ ಬಳಿ ಹಣಕ್ಕಾಗಿ ಡಿಮ್ಯಾಂಡ್. ಬಿಲ್ ಕ್ಲಿಯರ್ ಮಾಡಿ ಕೊಡ್ತೀವಿ, ಕೇಳಿದ್ದ ಹಣ ಕೊಡಬೇಕು ಅಂತ ತಾಕೀತು. ನಂತರದಲ್ಲಿ ಹಂತ ಹಂತವಾಗಿ ದುಡ್ಡು ನುಂಗಿರೋ ಅಧಿಕಾರಿಗಳು. ನ್ಯೂಸ್ 81 ಕನ್ನಡ ಮಾಡಿದ್ದೇನು? ಕ್ಲಾರಿಟಿ ಮುಂದೆ ಕಳ್ಳಾಟ ನಂಬರ್ 1. ಈ ಬಗ್ಗೆ ನ್ಯೂಸ್ 81 ಕನ್ನಡ ಪ್ರತಿನಿಧಿಯಿಂದ ವಿಡಿಯೋ ಆರೋಪದ ಬಗ್ಗೆ ಅಧಿಕಾರಿಗಳಿಂದ ಕ್ಲಾರಿಫಿಕೇಶನ್ಗಾಗಿ ಕಚೇರಿಗೆ ಎಂಟ್ರಿ. ಎಫ್ಟಿಎಲ್ ಲೋಕೇಶ್ ಬಳಿ ಈ ವಿಚಾರ ಕೇಳಿದಾಗ ವಿಡಿಯೋ ಫೇಕ್, ಎಲ್ಲ ಸುಳ್ಳು ಅಂತ ಉಲ್ಟಾ.
ವಿಡಿಯೋ ಮಾಡಬೇಡಿ ಅಂತ ಹೌಹಾರಿ ಕೂತಿರೋ ಜಾಗದಿಂದಲೇ ಎಸ್ಕೇಪ್ ಆಗೋಕೆ ಯತ್ನ. ಲೋಕೇಶ್ನಿಂದ ವಿಡಿಯೋ ತೋರಿಸಿ ಕ್ಲಾರಿಫಿಕೇಶನ್ ಕೇಳಿದಾಗ ಕೆಂಡಾಮಂಡಲ. ಇನ್ನು ಕ್ಲಾರಿಟಿ ಮುಂದೆ ಕಳ್ಳಾಟ 2. ಇನ್ನು ನ್ಯೂಸ್ 81 ಕನ್ನಡ ಕ್ಯಾಮರಾ ಮುಂದೆ ಕಳ್ಳಾಟವಾಡಿದ ಎಸಿಎಫ್ ರಮೇಶ್. ಘಟನೆ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಸರ್ ಅಂದಾಗ ವರದಿ ಕೊಟ್ಟಿದ್ದೇವೆ ಅಂತ ಉತ್ತರ. ಎಸಿಎಫ್ ರಮೇಶ್ ಮೇಲೆ ಭ್ರಷ್ಟಾಚಾರ ಆರೋಪ. ಆತನೇ ಇದರ ಅಧಿಕಾರಿಗಳ ಬಗ್ಗೆ ವರದಿ ನೀಡಲು ಜೆಸಿ ಸೂಚನೆ. ಇದನ್ನ ಪ್ರಶ್ನಿಸಿದಾಗ ಎಸಿಎಫ್ ರಮೇಶ್ ಕೂಡ ಕಂಗಾಲು. ವಿಡಿಯೋ ತೋರಿಸಿ ವಿಡಿಯೋದಲ್ಲಿ ಇರೋದು ತಾವೇನಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹೌದು ಅಂತ ಸತ್ಯ ಒಪ್ಪಿಕೊಂಡ ಎಸಿಎಫ್ ರಮೇಶ್ ಹಾರಿಕೆ ಉತ್ತರ ನೀಡಿ ಎಸ್ಕೇಪ್ ಆಗೋಕೆ ಯತ್ನ. ಇನ್ನು ಕ್ಲಾರಿಟಿ ಮುಂದೆ ಕಳ್ಳಾಟ 3. ಘಟನೆ ಬಗ್ಗೆ ಕ್ಲಾರಿಟಿ ಕೇಳಿದಾಗ ಕಣ್ಣೀರಾಕಿದ ಎಸ್ಟಿಸಿ ಗಂಗಣ್ಣ. ನಂದೇನು ತಪ್ಪಿಲ್ಲ ಸರ್, ಎಇಇ ಯೋಗೇಶ್ ಅವರೇ ಇದಕ್ಕೆ ಕಾರಣ ಅಂತ ಹೇಳಿಕೆ. ನಾನು ಕೆಲವೇ ತಿಂಗಳಲ್ಲಿ ನಿವೃತ್ತಿ ಆಗಲಿದ್ದೇನೆ, ನಂಗೇನು ಗೊತ್ತಿಲ್ಲ ಅಂತ ಕಣ್ಣೀರು. ವಿಡಿಯೋ ತೋರಿಸಿ ನಿಮ್ಮದೇನಾ ಈ ವಿಡಿಯೋ, ನೀವೇನಾ ಅಂತ ಕೇಳಿದಾಗ ಸೈಲೆಂಟ್ ಆಗಿ ಕಣ್ಣೀರಾಕಿದ್ದಾರೆ ಎಸ್ಟಿಸಿ ಗಂಗಣ್ಣ. ಎಇಇ ಯೋಗೇಶ್ ಅವರೇ ಇದಕ್ಕೆ ಮೂಲ ಕಾರಣ, ದೊಡ್ಡ ಮಟ್ಟದಲ್ಲಿ ಹಣ ನುಂಗಿದ್ದು ಅವರೇ ಅಂತ ಹೇಳಿಕೆ. ಇವರ ಹೇಳಿಕೆ ವಿಡಿಯೋ ನ್ಯೂಸ್ 81 ಕನ್ನಡ ಕಾರ್ಯಾಚರಣೆಯಲ್ಲಿ ಲಭ್ಯ. ನಾಳೆ ಜೇಸಿ ಹತ್ರ ಬನ್ನಿ. ನಾಳೆ ಸರ್ ಈ ಥರ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಅಕ್ಕ ಮಾತಾಡೋದಲ್ಲ. ನಾಳೆ ಬರೋಕ್ಕೆ ಇವತ್ತೇ ಬರೋಕ್ಕೆ, ನಾಳೆನೋ ನಾಡಿದ್ದೋ ನಿಮ್ಗೆ ಯಾವಾಗ ಆಗತ್ತೆ? ನಾಳೆ ಬರ್ತಾರಂತೆ. ನಾಳೆ ಬಂದು ಅವ್ರೇ ಮಾತಾಡಿದ್ರೆ ಎಸ್ಸಿನೂ ಬರ್ತಾರೆ, AWನೂ ಬರ್ತಾರೆ, ಟಕ್ಕಂತ ಮಾಡ್ಕೊಡ್ತಾರೆ. ಹಾಂ, ಕಾಫಿ ಒಂದು ಹಂಗೆ ಮಾಡಿಸ್ಕೋ ಶಿವು. ಸರಿ ಸರ್ ಶಿವು, ನಾನು ಹೇಳ್ತೀನಿ ಅದೇ ಥರ ಹೋಗು. ಯಾರು ಏನು ಕೆಮ್ಮಂಗಿಲ್ಲ. ಲೇಡೀಸ್ದಂದರೆ ನೋಡು ಯಾರು ಮಾತಾಡೋಣ. ಹೌದು ಹಾಂ, ಹೌದು ಸರ್, ಓಕೆ ಮಾಡ್ಕೊಂಡು ಹೋಗಿ. ಲೇಡೀಸ್ ಮುಂದೆ ಬಿಡು ಅಷ್ಟೇ ಸರ್, ನೀವು ಹಿಂದೆ ನಿಂತ್ಕೊಳ್ಳಿ. ಹೆಂಗೆ ಗುರು, ಅವ್ರೇನು ಬರೋದು ಬೇಡ, ಪೇಮೆಂಟ್ ಟೈಮ್ ಬಂದು ಮಾತ್ರ ಕರ್ಕೊಂಬ. ಪೇಮೆಂಟ್ ಟೈಮ್ ಮಾತ್ರ ಸುಮ್ಮನೆ ಪೇಮೆಂಟ್ ಟೈಮಿಗೆ ಕರ್ಕೊಂಬ. ಜೆಸಿನೂ ಸೈನ್ ಹಾಕ್ತಾರೆ, ಎಲ್ಲರೂ ಸೈನ್ ಹಾಕ್ತಾರೆ. ಆಗ ಆಟ ಆಡ್ಸಲ್ಲ. ಕರೆಕ್ಟೇ ಇಲ್ವಾ? ಹೌದು ಸರ್, ಕರೆಕ್ಟ್. ಒಟ್ಟಿನಲ್ಲಿ ಇವರು ಸ್ಟಾರ್ಟ್ ಇದು ಏನು ಎತ್ತಲ್ಲ, ಇದು ಅಂತ ಅದರಂತೆ ಜೆಸಿ ಸರು ಇದಾಯ್ತಲ್ಲಮ್ಮ, ಇವಾಗ ಏನೇ ಆಯ್ತಾ ಇರೋದು, ಈಗ ಯಾರು ಕೊಡ್ತಾರೆ, ಯಾರಿಗೂ ಕೊಡ್ತಾರೆ ತಾನೆ, ಎತ್ತರ ನೀವೇ ಲಿಫ್ಟ್ ಮಾಡಿರಿ ಅಂತ ಜೆಸಿ ಸರ್ ಹೇಳ್ರಂತೆ. ಜೆಸಿ ಸರ್ ಅದಕ್ಕೇ ಬರ್ರಮ್ಮ ಮಾತಾಡ್ತೀನಿ ಅಂತ ಕರೆದರಂತೆ. ಸರಿ ಅಂದ್ಬಿಟ್ಟು ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ರು, ಹುಷಾರಿಲ್ಲ. ಅದಕ್ಕೆ ನೀನೇ ಹೋಗ್ಬಿಟ್ಟು ಬರೋಣ ಅಂದರು. ಇಲ್ಲ ಒಂದ್ಸಲಿ ನಾವು ಹೋಗಿ ಮಾತಾಡ್ಕೊಂಬರ್ತೀನಿ ಅಕ್ಕ, ನಾಳೆ ಬೇಕಾದ್ರೆ ಒಂದ್ಸಲಿ ಹೋಗ್ಬೇಕು. ಜೆಸಿ ಹತ್ರ ನೀವು ಬೇಡ, ಮಕ್ಕಳ ಅಕ್ಕನೇ ಕರ್ಕೊಂಡು ನೀವು ಬಂದರೆ ಟೋಕನ್ ಮಾಡ್ಕೊಂಡ್ಬಿಡ್ತಾರೆ. ಬೇಕಾದ್ರೆ ಏನಿದೆ ನಿಮ್ಮ ಮಕ್ಕನ ಕೈಲಿಂದನೇ ಕೊಡಿಸ್ತೀನಿ ಅಂತಲೇ ಹೇಳೋ ಥರ ಮಾಡ್ತೀನಿ. ನಾವು ಇಸ್ಕೊಡ್ತೀನಿ ಅಂತ ಹೇಳೋ ಥರ. ನೀವು 2% ಕೊಡು, 3% ಕೊಡು ಹಾಕೊಂಡ್ಬಿಡ್ತಾರೆ. ದುಡ್ದಿದ್ದೆಲ್ಲ ಅವ್ನಿಗೆ ಇರೋ ಪ್ಯಾಕ್ಟಿದ್ರು. ನನ್ನ ಯಾರಿಗೆ ಇನ್ನೊಂದು ಸರ್ AWS ಯಾರು ಕೇಳಲ್ಲ ಸರ್, ನಮ್ಮ ತಾಯಿಣಗೂ ಸರ್ ಹೋಯ್ತಾನೆ ಬಿಡೋದು. ಹೋಗ್ತಾನೆ ಬಿಡಿ, ಯಾಕಂದ್ರೆ ಫೈಲೇ ಬರೋಲ್ಲ. ಈ ಥರ ಇಟ್ಕೊಂಡು ನಮಗೆ ತಲೆನೋವು. 10% ಕೇಳ್ತಾರೆ ಸರ್, 10%. ಹೌದಾ? ನಾವೊಂದು ಕೊಡ್ತಾನೆ ಬಿಡು. ನಾನು ದುಡ್ದಿರೋದು ಸಾಂಗಿಲ್ಲ. 30 70,000 ಕೇಳೋದು. ಆಮೇಲೆ ನಾನು 40,000 ತನಕ ಬಿಡಲಿಲ್ಲ. ಅದಕ್ಕೆ ಈ ಫೈಲ್ಗೆ ಹಿಂಗೆ ಸ್ಟೆಪ್ ಮಾಡಿದ್ದು, ಲೇಟ್ ಮಾಡಿದ್ದು. ಇದು ಎಲ್ಲ ಇದು ಮಾಡ್ತಾರೆ ಅಂತ ನಾನು ಇದಕ್ಕೆ ಈಗ ಎಷ್ಟು ಕೇಳ್ತಾರೆ ಅಂತ ಗೊತ್ತಿಲ್ಲ. 8 ಲಕ್ಷದಾಗಿದೆ, 80,000 ಅವ್ರ ಪ್ರಕಾರ 80,000 ಬಂದಿದೆ. ನಿಮ್ಮ ಮಕ್ಕನ್ನ ಕರ್ಕೊಂಬಂದು ಬಿಟ್ಬಿಡೋಣ ಅಂತ ಮಕ್ಕನ್ನ ಕರ್ಕೊಂಬಂದು ನಮಗೆ ಇಷ್ಟು ಲಾಸ್ ಆಗಿದೆ ಅಂತ ಹೇಳ್ಸ್ಬಿಟ್ಟು ಟಕ್ ಅಂತ ಕೊಡ್ಸಿ 5 ಲಕ್ಷ ಕಟ್ ಮಾಡೋದು ಮಾಡಿಸಿ, ಅದರಲ್ಲೇ ಮಾಡಿಸಿದ್ರೆ ನೀವು ಕೊಡ್ಬೋದಾಗಿತ್ತು. ಅದನ್ನೂ ಮಾಡಲಿಲ್ಲ. ನಾನು ಮಾಡ ನನಗೆ ಅದೇ ಬೇಜಾರಾಯಿತು. ಅಷ್ಟೊಂದು ಅಮೌಂಟ್ ಕಟ್ ಮಾಡಿ ಇದು ಸರ್ ಮಕ್ ಮಾಡೋದ ಸರ್? ಮಾಡಿ ನೀವು ನಂದಿಲ್ಲ ಕೊಡ್ತಾರೆ. ಇದು ಅಣ್ಣ, ಇದು ಒಂದು ಕಿಂಗ್ ಮಾಡ್ಕೊಂಡು ಹೋಗಿ ಕಂಟಿನ್ಯೂ ಆಗಿ. ಏನು ಟೆನ್ಷನ್ ಬೇಡ. ಇನ್ನೊಂದು ಸರ್, ಇದು ನಿಮ್ಮ ಸಾಲ್ತಾ ಅದೇ ನಂದೇ ಕಮ್ಮಿ ಆಯ್ತು. ಅದಕ್ಕೆ ನಾ ಪಾಪ ನಿಮ್ಗೆ ಕೇಳಬೇಕು ಅಂದ್ಕೊಂಡೆ, ನಿಮ್ಗೆ 1% ಆದ್ರೂ ಕೊಡೋಣ ಅಂತ ಇದು ಮಾಡ್ಕೊಂಡೆ. ಬೇಜ ಮಾಡ್ಕೊಡಿ ಸಾರಿ. ಇರಲಿ 5 ಕೊಟ್ಟಿದ್ದೆ ಅಷ್ಟೇ ಪಾಪ, ಬೇಜ ಮಾಡ್ಕೊಬಾರ್ದು. ಇಲ್ಲ ನಾನು ಅದೇ ನಿಮಗೆ ನಮಗೆ ಕನ್ಫ್ಯೂಸ್ ಏನಾಯಿತು ಅಂದರೆ 8 ಈ ಕಡೆ ಇಕ್ಕಿದೆ, ಇದು 5 ನಾನು ಅಲ್ಲಿ ಹೋಗಿ ನೋಡ್ತೀನಿ, ನಿಮ್ಗೆ 5 ಹೋಗೋಯ್ತಲ್ಲ ಅಂತ ನನಗೆ ಕನ್ಫ್ಯೂಸ್ ಆಗೋಯ್ತು. ಆಮೇಲೆ ಅವ್ರಿಗೆ 5 ಎಕ್ಕಿದೆ ಅವ್ರಿಗೆ, ಅದೇನಾಗೋಯ್ತು ನಿಮಗೆ ಇದಾಗೋಯ್ತು. ನಾನು ಕೇಳೋಣ ಅಂತ
ಬನ್ನಿ ಸರ್. ಹಾಂ ಸರ್, ಬೃಂದಾವನ್ ಟ್ರಾನ್ಸ್ಪೋರ್ಟ್. ಬೃಂದಾವನ್ ಹೌದು ಸರ್. ಇದು 4,000 8 ಲಕ್ಷ ಇಲ್ಲ. ಹೌದಾ? 1% ಅಲ್ಲ ಸರ್, 0.5% ಕೊಡೋದು. ಅದಕ್ಕೆ ತೊಳಿ ಸರ್. ಬೃಂದಾವನ. ಥ್ಯಾಂಕ್ ಯು ಸರ್. ಇದು ಇನ್ನು 5 lakhs ಇದೆ ಸರ್, ಅದೊಂಚೂರು ಕಳಿಸ್ತೀನಿ ಸರ್. ದುಡ್ಡು ಇಸ್ಕೊಂಡ್ರೋದು ಆಫೀಸಲ್ಲಿ ಹೊರಗಡೆ ಎಲ್ಲ ನೀವು ಇಸ್ಕೊಂಡ್ರು. ಅಕೌಂಟೆಂಟ್ ಮೀನ ಅಲ್ಲ, ಇವಾಗ ನೀವು ಈ ತರ ಬಂದಾಗ ನಾವ್ ಯಾರ್ಗೆ ಹೇಳ್ಬೇಕು? ಅಲ್ಲ ಸರ್, ನೀವು ದುಡ್ಡು ಇಸ್ಕೊಂಡು ಅಲ್ಲ, ನೀವ್ ಅದನ್ನೇ ಹೇಳ್ತಾ ಇದ್ರಲ್ರಿ. ಇವಾಗ ಎಲ್ಲಿದೆ ಹೇಳಿ ನೀವು? ಅದ್ರಲ್ಲಿ ಇದೆಯಲ್ಲ ಸರ್, ದುಡ್ಡು ಇಸ್ಕೊಂಡ್ರೋದು ನೀವು ಇಸ್ಕೊಂಡಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಹೇಳಿ. ನೋಡಿ ಇದೆಲ್ಲ ಬಂದು ಫೋರ್ಜರಿ ಮಾಡಿದಾರೆ. ನಾವು ನಮ್ಗೆ ಇದಕ್ಕೆ ಸರ್ ನನ್ಗೆ ಅದೇ ರಿಯಾಕ್ಷನ್ ಕೊಡಿ. ಇವಾಗ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಫೋರ್ಜರಿ ಮಾಡಿದ್ರೆ ರಿಪೋರ್ಟ್ ಕೊಟ್ಟಿದೀವಿ. ನಮ್ಮ ಮೇಲಧಿಕಾರಿಗಳಿಗೆ ಆಕ್ಷನ್ ತಗೊಳ್ತಾರ ಅಷ್ಟೇ. ಇವಾಗ ಸುಮ್ನೆ ಹೆಂಗೆ ತಗೊಳ್ತಾರ ಅದನ್ನ? ಇವಾಗ ನೀವು ಬಂದು ಬಿಡಿಯೋದವ್ರು ಮಾತಾಡ್ತಿದ್ದೀರಾ ಅಂದ್ರೆ ನಾವು ಹಾಗೆ ತಾನೇ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೋದಾಗಿಲ್ಲ. ಹೇಗಿದೆ? ನಿಮಗೆ ಫೋನ್ ಪೇ ಮಾಡಿರೋದು ಸರ್? ಫೋನ್ ಪೇ ಇಲ್ಲ ಸರ್, ಇದು ಆಕ್ಚುಲಿ ಅದು ಬಂದಿಲ್ಲ. ಅದು ರೆಕಾರ್ಡ್ಸ್ ಇದ್ರೆ ಬೇಕಾದ್ರೆ ತೋರಿಸಿ. ಅದೆಲ್ಲ ಅದು ನಮ್ಮನ್ನ ಯಾರ್ಯಾರೋ ಏನೋ ಮಾಡ್ತಾರೆ ಅಂತ ಅದೆಲ್ಲ ಅಲ್ಲ ಸರ್, ನಿಮ್ಮ ಹೆಸರು ಮಾಡಿದ್ದಾರೆ. ಅಲ್ಲ, ನಿಮ್ಮ ಹೆಸರಿಗೆ ಫೋನ್ ಪೇ ಆಗಿದೆ ಸರ್. ನೀವು ಒಂದ್ಸರಿ ರಿಟರ್ನ್ ಏನೋ ಮಾಡಿದೀವಿ. ಅದೇ ಅದಾದ್ಮೇಲೂ ಕೂಡ ಇನ್ನೂ 2-3 ಸರಿ ಮಾಡಿದ್ದಾರೆ ಸರ್. ಇಲ್ಲ ಸರ್, ಬಂದಿಲ್ಲ. ಬೇಕಾದ್ರೆ ನೀವು ತೋರಿಸಿ, ಸಾಕ್ಷಿ ತೋರಿಸಿ, ನಾನು ಬೇಕಾದ್ರೆ ಮಾತಾಡ್ತೀನಿ. ಒಂದ್ ನಿಮಿಷ. ಅದು ಬಿಟ್ಬಿಟ್ಟು ಅದು ಮಾಡಿದ್ದಾರೆ ಅಂತಲ್ಲ, ಮಿಸ್ಟೇಕ್ ಆಗಿ ಬಂದಿರೋದಕ್ಕೆ ನಾನು ವಾಪಸ್ ರಿಟರ್ನ್ ಮಾಡಿದೀನಿ. ಆದ್ರೆ ಯಾವ್ದೇ ಒಂದು ವ್ಯವಹಾರ ಅವ್ರ ಹತ್ರ ನಾನು ಮಾಡಿಲ್ಲ. ಬೇಕಾದ್ರೆ ನೋಡಿ. ನಿಮ್ಮ ಹೆಸರು ಸರ್ ಲೋಕೇಶ್ ಅಲ್ವಾ? ನಾ ಹೇಳಿದ್ರಲ್ಲ ಸರ್, ಇವಾಗ ನಿಮ್ಗೆ ಗೊತ್ತಲ್ಲ. ಇದು ನಿಮ್ದೆ ಅಲ್ವಾ ಲೋಕೇಶ್? ಹೌದು, ರಿಟರ್ನ್ ಹಾಕಿದೀನಿ ನೋಡಿ. ಅದು ಯಾಕೆ ಹಾಕಿದಾರೆ ನಂಗೆ ಹೆಂಗ್ ಗೊತ್ತು? ನೀವು ಅವ್ರನ್ನ ವಿಚಾರಿಸ್ಬೇಕು. ಇವಾಗ ಮಾಲೀಕರು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡ್ ಮಾತಾಡ್ಸಿ ಅಷ್ಟೇ. ಅದು ಬಿಟ್ಟು ಇವಾಗ ಬರೀ ನನ್ನೊಬ್ಬಂದೇ ನೀವು ಒಪಿನಿಯನ್ ತಗೋಬಾರ್ದು. ಯಾಕೆಂದ್ರೆ ಇದ್ರಲ್ಲಿ ಥರ್ಡ್ ಪಾರ್ಟಿಗಳು ಇದಾರೆ. ಇದರಲ್ಲಿ ಥರ್ಡ್ ಪಾರ್ಟಿ ಇವಾಗ ನಿಮ್ಗೆ ಬಂದು ಹೇಳಿದ್ದಾರೆ ಅಂದ್ರೆ ಯಾರು ಥರ್ಡ್ ಪಾರ್ಟಿ ಬಂದು ನಿಮ್ಗೆ ಹೇಳಿದಾರೆ, ಇಲ್ಲ ವಿಡಿಯೋ ನೋಡಿದೀರಾ, ಹಂಗ್ ಬಂದ್ ಮಾತಾಡಿದೀರಾ ಅಷ್ಟೇ ಹೊರತು ಅವ್ರು ಯಾರು ಬಂದಿದ್ದಾರೆ ಅವ್ರ ಹತ್ರ ಬಂದ್ ಮಾತಾಡ್ಬೇಕಲ್ವಾ? ಬಿಲ್ ಬಿಡುಗಡೆಗೆ ಬಿಲ್ ಯಾವ್ದೇ ಆಗ್ಲಿ ಬಿಲ್ ಲೇಟ್ ಆಗಿಲ್ಲ, ಅವತ್ತಿನ ಅವತ್ತು ಬೇ ಆಗಿದೆ. ನೀವು ಇವತ್ತು ಬಂದು ಡಾಕ್ಯುಮೆಂಟ್ ನೋಡ್ಬೋದು, ಇಲ್ಲ ನಮ್ಮ ಮೇಲಧಿಕಾರಿಗಳಿಗೆ ಹೋಗಿ ನೀವು ಕೇಳಬಹುದು. ಇವತ್ತು ನಾವು ಯಾವತ್ತು ನಮ್ಗೆ 18ನೇ ತಾರೀಕು ಬಿಲ್ ಬಂದಿದೆ, 18ನೇ ತಾರೀಕು ನಾವು ಪಾಸ್ ಮಾಡಿದ್ವಿ. ಯಾವ್ದೇ ಎಕ್ಸ್ಪೆಕ್ಟೇಷನ್ ನಾವ್ ಯಾರಿಗೇ ಆಗ್ಲಿ ನಾವು ಮಾಡ್ಕೊಂಡಿಲ್ಲ. ಅದನ್ನ ಬೇಕಾದ್ರೆ ನೀವು ಒಂದ್ಸಲ ಚೆಕ್ ಮಾಡಿ. ಬಿಲ್ ಬಾಕಿ ಎಷ್ಟು? ಅದು ಗೊತ್ತಿಲ್ಲ ಸರ್. ನಮ್ಗೆ ಏನ್ ಬಂದಿದೆ ಬಿಲ್ ಅಷ್ಟು ನಾವು ಪಾಸ್ ಮಾಡಿದೀವಿ. ಎಷ್ಟು ಪಾಸ್ ಮಾಡಿದ್ದಾರೆ ಸರ್? ಅದ್ ಬಂದಿರೋದು ಅಷ್ಟು ಪಾಸ್ ಮಾಡಿದೀವಿ. ಅದು ಎಷ್ಟು ನೋಡ್ಬೇಕು ಸರ್, ರೆಕಾರ್ಡ್ ನೋಡಿ ಮಾಡ್ಬೇಕು. ಇವಾಗ ಇಷ್ಟೊಂದು ಫೈಲ್ಗಳು ಬರ್ತಾ ಇರತ್ತೆ, ಇವ್ರದೇ ಅಂತ ನಾವು ತಲೆಗೆ ಇಟ್ಕೊಳಕ್ ಬರಲ್ಲ. ಅದಕ್ಕೋಸ್ಕರ ಇವಾಗ ಇನ್ನೇನ್ ಹೇಳಿ ಸರ್. ಈಗ ನಿಮಗೆ ಈ ವಿಡಿಯೋ ತೋರಿಸ್ತೀನಿ ಸರ್. ಈ ವಿಡಿಯೋದಲ್ಲಿ ನೀವೇನಂತ ಸರ್ ವಿಡಿಯೋ ತಗೊಂಡಿದ್ದಾರೆ ಅವರು, ಫೋರ್ಜರಿಯಾಗಿ ತೆಗೆದಿದ್ದಾರೆ. ಹೌದು, ಅದರಲ್ಲಿ ನೀವು ತೋರಿಸಿರೋದ್ರಲ್ಲಿ ವಿಡಿಯೋ ತೋರಿಸಿದ್ದಾರೆ. ನಮ್ಮ ಆಫೀಸೇ ಇದು BBMP ಆಫೀಸಲ್ಲೇ ತೆಗ್ದಿರೋದು ಇದು. ಅದು ಯಾರು ತೆಗೆದ್ರು ನೋಡಿ ಸರ್, ಇದು ಎಲ್ಲ ಫ್ರಾಡ್ ಆಗಿ ತೆಗ್ದಿದ್ದಾರೆ. ಇದು ಅಲ್ಲ, ಫ್ರಾಡ್ ಅಲ್ಲ, ಸ್ಟಿಂಗ್ ಮಾಡಿದ್ದಾರೆ. ಸ್ಟಿಂಗ್ ಏನಕ್ಕೆ ತೆಗಿತಾರೆ ಸುಮ್ನೆ? ಇವಾಗ ಏನಕ್ಕೆ ಇಲ್ಲೇನು ಅವ್ರಿಗೇನೋ ಅನ್ಯಾಯ ಆಗ್ತಿದೆ ಅಂದ್ಬಿಟ್ಟು ತೆಗಿಬಹುದು. ಅನ್ಯಾಯ ಅಲ್ಲ, ಕರೆಕ್ಟ್. ಬರ್ರಿ ಬಂದ್ ಮಾತಾಡ್ಬೇಕಲ್ವಾ? ಅನ್ಯಾಯ ಆಗಿದೆ ಅಂತ ಎಲ್ಲ ಬಂದ್ ಕೂತ್ಕೊಂಡ್ರೆ ಹೆಂಗೆ? ಆ ವಿಡಿಯೋದಲ್ಲಿ ನೀವು ಇಸ್ಕೊಳ್ಳೋದು ನಮ್ ವಿಷಯ ಅಲ್ಲ, ನಮ್ದು ವಿಡಿಯೋ ತೆಗ್ದಿದ್ದಾರೆ. ಏನಕ್ಕೆ ತೆಗೆದ್ರು ಅವ್ರನ್ನ ಕೇಳ್ಬೇಕು ನೀವು. ಯಾರಿದ್ದಾರೆ ಕಾಂಟ್ರಾಕ್ಟ್ರು ಬಂದು ಡೈರೆಕ್ಟ್ ಆಗಿ ಮಾತಾಡ್ಬೇಕು ನಮ್ಮ ಹತ್ರ. ಇದುವರೆಗೂ ಯಾರು ಬಂದಿಲ್ಲ. ನೀವೆಲ್ಲ ಸರ್ ಪರವಾಗಿಲ್ಲ ಹೇಳಿ ಸರ್. ಅದು ಹೆಂಗಾಯ್ತು ಅಟ್ಲೀಸ್ಟ್ ಅದನ್ನಾದ್ರೂ ಹೇಳಿ ಹೋಗ್ಲಿ. ಏನ್ ಇಶ್ಯೂ? ಗೊತ್ತಿಲ್ಲ, ಅದು ಯಾರು ಗೊತ್ತಿಲ್ಲ. ಆ ವಿಡಿಯೋದಿಂದ ನೀವೇ ಇರೋದು ಸರ್? ನಮ್ಗೆ ಗೊತ್ತಿಲ್ಲದೇ ಆ ವಿಡಿಯೋ ಸರಿಯಾಗಿ ಗಮನದಲ್ಲೇ ನಾವು ನೋಡಿದ್ವಿ. ಈಗ ಕನ್ಫರ್ಮ್ ಆಗ್ತಾ ಇದೆ. ತಗೊಂಡ್ಬಿಟ್ಟಿದ್ರಿ. ಅಲ್ಲ ಸರ್, ಅದು ನಿಮ್ಮ ವಿಡಿಯೋ ಇರೋದ್ರಿಂದ ತಗೊಳ್ತಾ ಇರೋದಷ್ಟೇ ನಾವು. ನೀವು ಹೋಗಿ JC ಆಫೀಸಲ್ಲಿ ಕೇಳಿ. ನಾನು ಅಲ್ಲಿ ರಿಪೋರ್ಟ್ ಕಳಿಸಿದ್ವಿ. ನೀವೇ ರಿಪೋರ್ಟ್ ಕಳಿಸಿದ್ದೀರಾ? ಕಳಿಸಿದೆ. ನಿಮ್ ಬಗ್ಗೆ, ನೀವು ಭ್ರಷ್ಟಾಚಾರದ ಬಗ್ಗೆ ನೀವೇ ರಿಪೋರ್ಟ್ ಕಳಿಸಿದ್ದೀರಾ? ಈಗ ಕಾಸು ತಗೊಂಡಿದ್ದೀರಾ ಸರ್?
ಸರಿ ಅಲ್ಲಿ ಹೋಗಿ ಕೇಳಿ ತಗೊಳ್ಬಾರ್ದು ಸರ್ ನಾವು ಮಾಧ್ಯಮದವರು ಸರ್ ನಾವು ಪ್ರಶ್ನೆ ಮಾಡೋರು ಸರ್ ಹಂಗಲ್ಲ ನಾವು ಪ್ರಶ್ನೆ ಮಾಡೋರು ನೀವು permission ತಗೊಂಬನ್ನಿ. ಅಲ್ಲ ನೀವು ಆಫೀಸಲ್ಲೇ ಮಾಡ್ಕೊಂಡಿರೋದು ಅದು ನೀವು ಆಫೀಸಲ್ಲೇ ಪರ್ಮಿಷನ್ ಇಲ್ದೇನೆ ದುಡ್ಡು ತಗೊಂಡಿರೋದು ನೀವು ಅಲ್ಲಿ ಕೇಳಿ ಸರ್ ಆಫೀಸಲ್ಲೇ ನೀವು ಮಾಡಿರೋದು ಕೆಲಸ ಅದು JC ಆಫೀಸರ್ ಕೇಳಿ. ಅಲ್ಲ, ನೀವು ವಿಷಯ ಗೊತ್ತಿದ್ದು ಕೂಡ ಅಲ್ಲಿ ಹೋಗಿ ಕೇಳಿ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ರಲ್ಲ ನಮ್ಮ ಮುಂದೆ. ಸುಳ್ಳು ಹೇಳ್ತಿಲ್ಲ. ಮತ್ತೆ ಹೋಗಿ ಕೇಳಿ ACF ರಮೇಶ್ ಅಂದ್ರೆ ನೀವೇ ವಿಡಿಯೋ ನಿಮ್ದೆ. ಅಲ್ಲಿ ಹೋಗಿ ಕೇಳಿ JC ಏನ್ ಆಫೀಸರ್ ಕೇಳ್ಬೇಕು ಕೇಳಿ. ಸರ್? ನಾವು ಇದು ಅಲ್ಲ report ಅವ್ರು JC ಹೆಂಗೆ ನಿಮ್ಮ ಹತ್ರ ಕ್ಲೈಮ್ ಮಾಡ್ತಾರೆ? ನಿಮ್ಮ ಮೇಲೆ ಕಂಪ್ಲೇಂಟ್ ಇದ್ದಾಗ ನೀವ್ ಹೆಂಗ್ ರಿಪೋರ್ಟ್ ಕೊಡ್ತೀರಾ? ಈಗ ಅವ್ರನ್ನ ಕೇಳಿ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದೇನೆ ಅದು ಎಲ್ಲರೂ ಸೇರಿ ಕೊಟ್ಟಿದ್ದಾರೆ ಆಫೀಸಲ್ಲಿ ಅಲ್ಲಿ ಅಲ್ಲ, ಕೇಳಿ. ನೀವೀಗ ಹೇಳಿದ್ರಿ ಸರ್, ಸ್ವಲ್ಪ ದಿನ ಮುಂಚೆ ಹೇಳಿದ್ರಿ ನೀವು. ಕೇಳಿ ಸರ್. ನನ್ಗೂ ರಿಪೋರ್ಟ್ ಬಂದಿತ್ತು, ಇಶ್ಯೂ ಬಂದಿತ್ತು, ಅವ್ರದ್ದೇನಂತ ತಗೊಂಡು ನಾನೇ ರಿಪೋರ್ಟ್ ಕೊಟ್ಟಿದ್ದೆ ಅಂತ ನೀವು ಹೇಳಿದ್ರಲ್ವಾ? ಖಂಡಿತ. ಹೌದಾ? ಅದನ್ನ ನಾನು ಒಪ್ಪಿದ್ದೀನಿ. ಈಗ ನಿಮ್ಮ ಮೇಲೆ ಕೂಡ ಆರೋಪ ಇದೆ, ನಿಮ್ಮ ವಿಡಿಯೋ ಕೂಡ ಇದೆ. ಕೊಟ್ಟಿದ್ದೆ. ನೀವೇನ್ ಕೊಡ್ತೀರಾ ಸರ್? JC ನಿಮ್ಮ ಹತ್ರ ಹೆಂಗ್ ಎಕ್ಸ್ಪ್ಲೇನೇಷನ್ ಕೇಳ್ತಾರೆ ಕೊಡ್ತಾರೆ? ಕೇಳ್ತಾರೆ ಆತರ ಆಕ್ಟ್ ಇದೆಯಾ? BBMP ಅಲ್ಲಿ ಆಕ್ಟ್ ಇದೆಯಾ? ಕೇಳಿ ಸರ್. KS IPS ಆಕ್ಟ್ ಇದೆಯಾ ಆತರ? ಕೇಳಿ 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 ಒಂದು ನಿಮಿಷ ಕೇಳಿ ಸರ್, ನಿಮ್ಮ ಟೋಟಲ್ ಲಾಸ್ಟ್ ರಿಯಾಕ್ಷನ್ ಏನು ಸರ್ ಇದ್ರ ಬಗ್ಗೆ? ಸರ್, Final reaction. ಅದೇ ಅವರು ಈಗ ನಿಮ್ಮ ಮೇಲೆ ಬೃಂದಾವನ ಟ್ರಾನ್ಸ್ಪೋರ್ಟ್ ಮಾಲೀಕರು ಏನು ಸೀವೇಜ್ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ರಿಪ್ಲೈ ಮಾಡಿದ್ದೀವಿ. ಅಲ್ಲಿ ಕೇಳಿ ಸರ್ ಅಷ್ಟೇ. ಅಲ್ಲ ಸರ್ ಈ ದುಡ್ಡು ಇವಾಗ ಈ ವಿಡಿಯೋ ಪ್ರಕಾರ ತಗೊಂಬಂದ್ರಿ. ಅಲ್ಲ ಸರ್ ತಗೊಳ್ಳೋದಲ್ಲ ಸರ್ ತಗೊಂಬಂದ್ರಿ. ಪರ್ಮಿಷನ್ ಅಲ್ಲ ಸರ್ ನೀವು ಆಫೀಸಲ್ಲಿ ನಡೆಸ್ಕೊಂಡಿರೋದು ದುಡ್ಡು ಪರ್ಮಿಷನ್ ಎಲ್ಲೂ ಇರಲ್ಲ ಸರ್. ಯಾವ್ದು ಪ್ರೈವೇಟ್ ಆರ್ಗನೈಸೇಷನ್ ಆಗಿದೆ? ಪ್ರೈವೇಟ್ ಅಲ್ಲೋ ಬಂದಿಲ್ಲ, ದಿಸ್ ಇಸ್ ನಾಟ್ ಪ್ರೈವೇಟ್ ಸರ್ಕಾರಿ ಕಚೇರಿ, ಪ್ರತಿಯೊಬ್ಬರಿಗೂ ಕೂಡ ಕೇಳುವಂತ ಹಕ್ಕಿದೆ. ಸರಿ ಅಲ್ಲಿ ಕೇಳಿ ಸರ್ ಆಯ್ತು. JC ಆಫೀಸರ್ ಕೇಳಿ. ಟೋಟಲ್ ನಿಮ್ಮ ಹಾಗಾದ್ರೆ ನಿಮ್ಗೆ ಗೊತ್ತಿತ್ತು ಈ ವಿಚಾರ ಅಲ್ವಾ? ಯಾರು ನಿಮ್ಮ ಲೋಕೇಶ್, ಅಕೌಂಟೆಂಟ್ ವೀಣಾ ಅಂಡ್ ನಿಮ್ದು ACF ರಮೇಶ್. ಅದು ಗೊತ್ತಿಲ್ಲ. ವೀಣಾ ಅವರು ಮಾಡಿದಾರ. ಇನ್ನು ಇಬ್ಬರಿದ್ದಾರೆ ಸರ್, ಇನ್ನು ಇಬ್ರು ಹುಡ್ಕೊಂಡು ಹೋಗ್ತೀವಿ, ಇನ್ನು ಇಬ್ಬರಿದ್ದಾರೆ. ಸರಿ ಸರ್ ಹೋಗಿ JC ಅವ್ರನ್ನ ಥ್ಯಾಂಕ್ ಯು. ಹಂಗಾದ್ರೆ ವಿಡಿಯೋದಲ್ಲಿ ನೀವಿರೋದಲ್ಲ ಸರ್, ಗೊತ್ತಿಲ್ಲಂಗೆ SD ಸರ್ ಕೂತ್ಕೊಂಡಿದ್ದಾರೆ ಅಲ್ಲಿ. ಕೆಲಸ ಕೂಡ ಅವ್ರಿಗೆ ಬರಲ್ಲ, ಬೇರೆ ಕೈಲಿ ಕೇಳ್ಕೊಂಡು ಮಾಡ್ಕೊತಾರೆ ಸರ್. ಇದೇ ಫಸ್ಟ್ ಇಷ್ಟು ಇದೇ ವರ್ಷಕ್ಕೆ ಇದೇ ಸರ್ ಬಂದ್ರೆ ಬ್ಲಾಕ್ ಮಾಡ್ಬಿಟ್ಟು ಬಿಡ ನೋಡಿದ್ರು ಬಿಡ ಗೊತ್ತಾಯ್ತು. ಈ ವಿಡಿಯೋ ಬಗ್ಗೆ ನೀವು ಏನ್ ಹೇಳ್ತೀರಾ ಅಷ್ಟೇ. ನೀವು ಅಲ್ವಾ, ಹೌದಾ, ತಗೊಂಡಿದ್ದೀರಾ ಇಲ್ವಾ, ಯಾಕೆ ತಗೊಂಡ್ರಿ? ಕ್ವಶನ್ಸ್. ಹಾಂ ಸರ್. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.